ನಮಸ್ಕಾರ, ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವಿಡಿಯೋದಲ್ಲಿ, ಹಳೆ ವಿಡಿಯೋದಲ್ಲಿ ನನ್ನ ಹತ್ರ ಏನೇನು ಐಟಮ್ಗಳನ್ನ ಯೂಸ್ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇನೇನು ಐಟಮ್ಗಳನ್ನ ಯೂಸ್ ಮಾಡ್ತೀನಿ ಅಂತ ತೋರಿಸಿದೆ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ನಂದು ಹಳೆ ವಿಡಿಯೋಗಳನ್ನ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನಿಮ್ಮನೆಲ್ಲೂ ಡಿಫ್ರೆಂಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡಿಸ್ಬೇಕು ಅಂತಂದ್ರೆ ನನ್ನ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಿ. ನಾನು ಯಾವ್ಯಾವ ಐಟಮ್ಗಳನ್ನ ಯೂಸ್ ಮಾಡ್ತೀನಿ, ಮತ್ತೆ ಮಾರ್ಕೆಟಿಂದ ಡೆಕೋರೇಷನ್ಗಳಿಗೆ ಯಾವ್ಯಾವ ಐಟಮ್ನ ನಾವು ತಂದಿದೆ ಅಂತ ಅಂದ್ಬಿಟ್ಟು ತೋರಿಸಿದೆ. ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ನಂದು ತುಂಬಾ ವಿಡಿಯೋಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಅಲಂಕಾರ ಮಾಡೋದು, ಮತ್ತೆ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ತುಂಬಾ ವಿಡಿಯೋಗಳನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ ವಿಡಿಯೋಗಳನ್ನ ಏನಾದ್ರೂ ನೀವು ನೋಡಿಲ್ಲ ಅಂತಂದ್ರೆ ತಪ್ಪದೆ ಈಗಲೇ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ. ಸಿಂಪಲ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ನೀವು ಮನೇಲೆ ಉಡ್ಸ್ಕೊಬಹುದು, ಆ ತರ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಂದು ಹಿಂದಿನ ವಿಡಿಯೋಗಳಲ್ಲಿ ಬೇಗ ಮತ್ತೆ ಸಿಂಪಲ್ ಆಗಿ 5 ಮಿನಿಟ್ಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ಈಗ ಫಸ್ಟ್ ಮಾಮೂಲಿ ಯಾವಾಗ್ಲೂ ನೀವು ಪ್ರಿಪೇರ್ ಮಾಡ್ಕೋಬೇಕಾಗೋದು, ಕೆಳಗಡೆ ಒಂದು ಚೊಂಬು ಇಡ್ತಾರೆ, ಮತ್ತೆ ಮೇಲ್ಗಡೆ ಕಳಶ ಚೊಂಬು ಇಡ್ತೀರಿ. ನೀವು ಕಳಶ ಚೊಂಬನ ಇಟ್ಕೊಳ್ಳಿ, ಮತ್ತೆ ಅದಕ್ಕೆ 2 ಕಡ್ಡಿನ ಕಟ್ಕೊಳ್ಳಿ. ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ತರ ಕಡ್ಡಿ ಕಟ್ಟೋದು ಅಂತ. ನೋಡಿ ಇದೇ ತರ ಸೇಮು. ನೀವು ಕೆಳಗಡೆ ಬಿನ್ಗೆನ ಇಟ್ಕೊಂಡು, ಬಿನ್ಗೆಗೆ ನೀವು ನಿಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಏನ್ ತುಂಬ್ತಿರೋ ಅದನ್ನ ಫಿಲ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ಕಳಶ ಚೊಂಬು ಇರುತ್ತೆ. ಕಳಶ ಚೊಂಬಿಗೆ ನೀವು ಕಳಶ ಚೊಂಬಾರ ಇಡ್ಬೋದು, ಇಲ್ಲ ಅಂತಂದ್ರೆ ಬಿನ್ಗೆ ಯೂಸ್ ಮಾಡೋರು ಬಿನ್ಗೆನಾದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಈ ತರ ಎಲ್ಲ ಫುಲ್ಲು ಮುಂದೆ ಒಂದು ಮತ್ತೆ ಹಿಂದೆ ಒಂದು ಕಡ್ಡಿನ ಕಟ್ಕೊಳ್ಳಿ. ಮತ್ತೆ ಚೊಂಬನ್ನ ನೀವು ರೆಡಿ ಮಾಡ್ಕೊಂಡು ಇದಕ್ಕೆ ಟೇಪ್ ಹಾಕೊಂಡಿಟ್ರೆ ಇದು ವರಮಹಾಲಕ್ಷ್ಮಿ ಹಬ್ಬದ ಸೆಟಪ್ ರೆಡಿ ಆಗುತ್ತೆ. ನಾನು ನಿಮ್ಗೆ ಸುಮ್ಮನೆ ಸೀರೆ ಉಡ್ಸೋದು ಮಾತ್ರ ತೋರಿಸ್ತಾ ಇರೋದ್ರಿಂದ ಕೆಳಗಡೆ ಅಕ್ಕಿ ಏನೂ ಹಾಕಿಲ್ಲ, ಅಕ್ಕಿ ಎಲ್ಲ ಇಟ್ಟು ಪ್ಲೇಟ್ ಏನೂ ಇಟ್ಟಿಲ್ಲ. ನಿಮ್ದು ಹೈಟ್ ಎಷ್ಟು ಬೇಕು ಆ ತರ ಹೈಟ್ ನ ನೀವು ಸೆಟಪ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನೂ ಹೈಟ್ ಬೇಕು ಅಂತಂದ್ರೆ ನೀವು ಮಣೆನ ಇಟ್ಟಬೇಕಾದ್ರೆ ಹೈಟ್ ಮಾಡ್ಕೊಬಹುದು. ನನಗೆ ಹೈಟ್ ಬೇಡ ಅಂದಿದ್ಕೇನೆ ಕೆಳಗಡೆ ಇಟ್ಕೊಂಡಿದೀನಿ ಅಷ್ಟೇ. ಮತ್ತೆ ಇದೆಲ್ಲ ರೆಡಿ ಆದ್ಮೇಲೆ, ಇಷ್ಟು ರೆಡಿ ಆದ್ಮೇಲೆ ಇದು ಫುಲ್ ರೆಡಿ ಆಯ್ತು ಈಗ. ಮತ್ತೆ ನೀವು ಯಾವ ಸೀರೆನ ಉಡ್ಸ್ಬೇಕು ಅಂತಿದ್ದೀರೋ ಆ ಸೀರೆನ ತಗೊಳ್ಳಿ. ಆ ಸೀರೆನ ತಗೊಂಡು ಕ್ಲೀನಾಗಿ ನರಿಗೆ ಇಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಚಿಕ್ಕದಾಗಿ ನರಿಗೆ ಇಟ್ಕೋಬೇಕು ಯಾವಾಗ್ಲೂ ಅಷ್ಟೇ. ಚಿಕ್ಕದಾಗಿ ನರಿಗೆ ಇಟ್ಕೊಂಡ್ರೆ ನಿಮ್ಗೆ ಜಾಸ್ತಿ ನರಿಗೆಗಳು ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿಗೆ ಸೀರೆ ಉಡ್ಸೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ತರ ಚಿಕ್ಕದಾಗಿ ನರಿಗೆ ಇಟ್ಕೊಂಡ್ರೆ ಜಾಸ್ತಿ ನರಿಗೆಗಳು ಬರುತ್ತೆ, ಮತ್ತೆ ಚೆನ್ನಾಗಿ ಕಾಣುತ್ತೆ ಇದು. ಈ ತರ ಎಲ್ಲ ನರಿಗೆ ಇಟ್ಕೊಂಡು ಒಂದು ಪಿನ್ನನ್ನು ಹಾಕೊಳ್ಳಿ. ನೋಡಿ ತಗೊಂಡಾದ್ಮೇಲೆ ಎಷ್ಟು ಹೈಟ್ ಬೇಕು ನೋಡ್ಕೊಳ್ಳಿ. ಹೈಟ್ ನೋಡ್ಕೊಂಡು ಇಲ್ಲಿಗೊಂದು ದಾರ ಕಟ್ಕೊಳ್ಳಿ. ಕಟ್ ಫಸ್ಟ್ ಈ ತರ ಎಲ್ಲ ಕಟ್ಕೊಂಡಾದ್ಮೇಲೆ ಇಲ್ಲೊಂದು ದಾರನ ಕಟ್ಕೊಂಡ್ರೆ ನಿಮ್ಗೆ ಕೆಳಗಡೆ ಕ್ಲೀನ್ ಆಗಿ ನರಿಗೆ ಕೂತ್ಕೊಳ್ಳುತ್ತೆ. ಆಮೇಲೆ ಈ ತರ ಸೆರಗ್ನ ಈ ತರ ಒಂದ್ 2 ಮೀಟರ್ ಅಷ್ಟು ಬಿಟ್ಕೊಂಡಿರ್ಬೇಕು. ಆಫ್ ಮಾಡ್ಸಿ ಕ್ಲೀನ್ ಆಗಿ ನರಿಗೆ ಇಟ್ಕೋಬೇಕು. ಸ್ಟಾಪ್. ನರಿಗೆ ಇಟ್ಕೊಂಡಾದ್ಮೇಲೆ ಸೆರಗ್ನ ಈ ಕಡೆಯಿಂದ ಈ ಕಡೆಗೆ ಈ ತರ ಹಾಕೋದಷ್ಟೇ. ಇದನ್ನ ಫೋಲ್ಡ್ ಮಾಡಿ ಬರೀ ಸೆರಗನ್ನ ಹಾಕಿ ಈ ತರ ಮಾಡಿದ್ರೆ, ಒಂದು ದಾರ ಕಟ್ಟಿದ್ರೆ ಮುಗೀತು. ನೋಡಿ ಹೇಗೆ ಕಾಣ್ತಿದೆ. ಒಂದು ದಾರ ಕಟ್ಟಬೇಕಷ್ಟೇ ಸೊಂಟಕ್ಕೆ. ಅದ್ರ ಮೇಲೆ ಬೇಕಾದ್ರೆ ನೀವು ಡಾಬು ಏನಾದರೂ ಹಾಕೊಬೋದು. ನೋಡಿ ಒಂದು ದಾರ ಕಟ್ಟಿದ್ರೆ ಮುಗೀತು. ಆಮೇಲೆ ಒಂದು ಕಾಯಿ ಇಟ್ಟು ಮೊಗ್ಸೀರೆನ ಕಟ್ಕೊಳ್ಳಿ. ನೋಡಿ ಮೊಕ್ಕೋಡನೂ ಅಷ್ಟೇ, ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಈ ಸರ್ತಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಕ್ಕೋಡನ ಯೂಸ್ ಮಾಡ್ತಾ ಇದ್ದೀನಿ. ಇದೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಆ ಮಕ್ಕೋಡನ ಯೂಸ್ ಮಾಡ್ಕೊಬೋದು ನೀವು, ವರಮಹಾಲಕ್ಷ್ಮಿ ಮಕ್ಕೋಡ. ಮತ್ತು ಇದೆಲ್ಲ ಆದಮೇಲೆ ನಿಮ್ಮಲ್ಲಿ ಯಾವ್ದು ಸರ ಇರುತ್ತೋ ಅದನ್ನು ಹಾಕಿ ಡೆಕೋರೇಷನ್ ಮಾಡ್ಕೊಬೋದು. ಸರಗಳು ಡಿಫ್ರೆಂಟ್ ಸರಗಳು ಇರುತ್ತೆ, ಅದನ್ನು ಬೇಕಾದರೆ ನೀವು ಹಾಕೊಳ್ಬೋದು. ಇಲ್ಲಾಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನೀವೇನಾದರೂ ತಗೊಂಡಿದ್ರೆ ಅದನ್ನೇ ಹಾಕಿ ಯೂಸ್ ಮಾಡ್ಬೋದು. ನೋಡಿ ಸಿಂಪಲಾಗಿ ಹಾಕಿ. ಸರನೂ ಅಷ್ಟೇ, ಜಾಸ್ತಿ ಸರ ಹಾಕಿದ್ರೆ ನೀವು ಅಲಂಕಾರ ಮಾಡಿರೋದೇನು ಕಾಣಲ್ಲ. ಮೀಡಿಯಮ್ ಆಗಿ ನೋಡಿ, ಈ ಥರ ಒಂದು ಸ್ವಲ್ಪ ಸರ ಹಾಕಿದ್ರೆ ಸಾಕು.
ನೋಡಿ ಈಗ ಸರಗಳೆಲ್ಲ ಹಾಕಿ ಮುಗೀತು. ಈಗ ಹೂವನ್ನು ಅಷ್ಟೇ ನೀವು ಸಿಂಪಲಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಏನಾದರೂ ಹಾಕಿದ್ರೆ ನೀವು ಮಾಡಿರೋವಂಥ ಅಲಂಕಾರನೇ ಮುಚ್ಚೋಗ್ಬಿಡುತ್ತೆ. ನೋಡಿ ಸಿಂಪಲ್ಲಾಗಿ ನಾನು ಪ್ಲಾಸ್ಟಿಕ್ ಹೂವು ಯೂಸ್ ಮಾಡ್ತಾಯಿದ್ದೀನಿ. ನೀವು ಗ್ರ್ಯಾಂಡಾಗಿ ಬೇಕಾದರೆ ಹೂವುಗಳನ್ನ ಬೇಕಲ್ಲ ಹೂವದಲ್ಲೂ ಬೇಕಾದರೆ ಅಲಂಕಾರ ಮಾಡ್ಕೊಬೋದು. ಇಲ್ಲ ಅಂತಂದರೆ ಸ್ವಲ್ಪ ಸಾಕು ಅಂತಂದರೆ ಸ್ವಲ್ಪ ಹೂವು ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಲಂಕಾರ ಚೆನ್ನಾಗಿ ಮಾಡಿದರೆ ಹೂವು ಇಲ್ಲದೇ ಇದ್ರೂ ದೇವರು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಸಿಂಪಲಾಗಿ ನಾನು ಹೂವು ಹಾಕ್ತಾ ಇರೋದು. ನೋಡಿ ಈಗ ವರಮಹಾಲಕ್ಷ್ಮಿ ಪೂರ್ತಿ ರೆಡಿಯಾಗಿದೆ. ಈಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಷ್ಟೇ ನೀವು ಸಿಂಪಲಾಗಿ ಬೇಕಾದರೂ ಮಾಡ್ಕೊಬೋದು, ಗ್ರ್ಯಾಂಡಾಗಿ ಬೇಕಾದರೂ ಮಾಡ್ಕೊಬೋದು. ನೋಡಿ ಈ ಥರ ಹೂವುಗಳನ್ನ ಯೂಸ್ ಮಾಡಿದ್ರೆ, ನಾವು ಹೂವು ತೋರಿಸಿದ್ನಲ್ಲ ಈ ಥರ ಹೂವು ಯೂಸ್ ಮಾಡಿ ಬೇಕಾದರೆ ಸಿಂಪಲಾಗೇ ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ನ ಮಾಡ್ಕೊಬೋದು. ನಿಮಗೆ ಬೇಗನೂ ಆಗುತ್ತೆ ಮತ್ತು ಟೈಮು ಉಳಿಯುತ್ತೆ, ಟೈಮು ಸೇವ್ ಆಗುತ್ತೆ. ಈ ಥರ ಮನೇಲಿ ನೀವು ಡೆಕೋರೇಷನ್ ಐಟಮ್ಗಳನ್ನ ತಂದಿಟ್ಕೊಂಡ್ರೆ ಬೇಗನೆ ಬ್ಯಾಕ್ಗ್ರೌಂಡ್ ಡಿಸೈನ್ ಆಗುತ್ತೆ. ನೋಡಿ ಈ ಥರ ಹಿಂದೆ ಒಂದು ಸ್ಕ್ರೀನ್ ಹಾಕಿ ನೀವು ಈ ಥರ ಒಂದು ಹೂವು ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಬೇಕಾದರೂ ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ಕೊಬೋದು. ಈಸಿಯಾಗಿ ಬೇಗನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಅಲಂಕಾರ ಮಾಡೋದು, ಎಷ್ಟು ನೀಟಾಗಿ ಅಲಂಕಾರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಂದು ಹಿಂದಿನ ವಿಡಿಯೋಗಳಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ಹೋಗಿ ನೋಡಿ. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿ ವೆರೈಟಿಯಾಗಿ ಹೇಗೆ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಅದನ್ನ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ನೀವು ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮತ್ತೆ ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನ ನೋಡಿ. ನಂದು ಹಿಂದಿನ ವಿಡಿಯೋಗಳೇನಾದರೂ ನೋಡಿಲ್ಲ ಅಂತಂದ್ರೆ ನೀವು ಅದನ್ನು ಮಿಸ್ ಮಾಡ್ದೇನೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿ. ಸಿಂಪಲ್ ಆಗಿ ಈಸಿಯಾಗಿ ನೀವು ಈ ತರ ಮನೇಲೆ ಮಾಡ್ಕೊಬಹುದು, ನೀವೇನೇ ಮಾಡ್ಕೊಬಹುದು. ಥ್ಯಾಂಕ್ ಯು.